Good morning, everyone present here. Good morning, parents, students. It's my absolute privilege to stand before you today and warmly welcome you all. Firstly, I welcome our Honorable Secretary, Mr. Jagdish, Wilson Garden Education Society, sir, who is presiding this function. I welcome you, sir. I welcome Honorable Treasurer, Mr. Ashwath Reddy, sir, who is always motivating us. I welcome you, sir. Now I welcome Mr. Mallikarjuna Kesh, Director of Manipal Institute, sir. He is a great orator. I welcome you, sir. Now I welcome dedicated faculty members, proud parents, and our newest batch, new students. To our new students, you are not just here to acquire academic knowledge. You are here to build character, develop your critical thinking, discover true meaning of life and campus. We promise you to provide you resource facilities and dedicated teachers. You can approach to our teachers anytime. To our parents, we view this as a powerful partnership between school and home. So, parents and teachers should be always together with the students to grow in their development. So, let us commit to work together and make this institution a place of excellence. Once again, a heartfelt welcome to parents and everyone present here. Thank you. ಎಲ್ಲರನ್ನು ಸ್ವಾಗತಿಸಿದ ಪ್ರಾಂಶುಪಾಲ ಅವರಿಗೆ ಧನ್ಯವಾದಗಳು. ಈಗ ಪೋಷಕರನ್ನ ಮತ್ತು ವಿದ್ಯಾರ್ಥಿಗಳನ್ನು ಕುರಿತು ನಮ್ಮ ಕಾಲೇಜಿನ ಖಜಾಂಚಿಗಳಾದಂಥ ನಮ್ಮ ಅಶ್ವಥ್ ಸರ್ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ಕೂಲಿಂದಾನೇ ಕಾಲೇಜ್ಗೆ ಹೋಗಿರೋರು ಎಷ್ಟು ಜನ ಇದ್ದಾರೆ ಹೇಳಿ? ನಮ್ಮ ಸ್ಕೂಲಿಂದಾನೆ ಓಕೆ. ಈಗ ನಮ್ಮ ಸ್ಕೂಲಿಂದ ಕಾಲೇಜ್ಗೆ ಹೋಗಿರೋರು ಅವ್ರಿಗೆಲ್ಲರಿಗೂ ಗೊತ್ತು ನಾನು ಯಾರೋ ಅಂತ, ನಾನು ಏನು ಹೇಳ್ತೀನಿ ಅಂತ ಅವ್ರಿಗೆ ಗೊತ್ತು. ಬೇಕಾದ್ರೆ ಡೈಲಿ ಅವ್ರಿಗೆ ಹೇಳ್ತಾನೆ ಇರ್ತೀನಿ ಏನೇನು ಮಾಡಬೇಕು ಏನು ಮಾಡಬೇಕು ಅಂತ. ಬೇರೆಯವ್ರಿಗೆ ಒಂದು ಸ್ವಲ್ಪ ಹೇಳ್ಬೇಕು ನಮ್ಮ ಕಾಲೇಜು ಅಂದರೆ ಏನು, ಕಾಲೇಜ್ ಯಾವ ಥರ ಸ್ಟ್ರಿಕ್ಟಾಗಿ ಮಾಡ್ತೀವಿ. ಈಗ ಪೇರೆಂಟ್ಸ್ಗೆ ಏನೋ ಒಂಥರ ಭಾಳ ಖುಷಿಯಾಗಿರುತ್ತೆ. ಇವತ್ತು ನಮ್ಮ ಹುಡುಗ SSLC ಪಾಸ್ ಮಾಡಿದ್ದಾನೆ, ಕಾಲೇಜಿಗೆ ಸೇರಿಸಿದ್ದಾರೆ. ಡೆಫಿನೆಟ್ಲಿ ನಿಮಗೆ ತುಂಬ ಖುಷಿಯಾಗಿರುತ್ತೆ. ಬಟ್ ಕಾಲೇಜ್ ಸೇರಿಸಿದ ತಕ್ಷಣ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಅದೇ. ಯಾಕೆಂದರೆ ನಿಮ್ಗೇನು ಬರ್ತೀವಿ, ಕಾಲೇಜ್ ಸೇರಿಸ್ಬಿಟ್ಟಿದ್ದೀನಿ, ನಾನು ಮುಗ್ದಾಯ್ತು, ಎಲ್ಲ ಕಾಲೇಜವ್ರು ನೋಡ್ಕೊಳ್ತಾರೆ ಅಂತ ನೀವು ಅನ್ಕೊಳ್ತೀರ. ಆದರೆ ಈ ಏಜ್ ಅಂತ ಏನಿದೆ, ಈ ಏಜ್ನ ಇಂಗ್ಲೀಷಲ್ಲಿ ಅಡಾಲಸೆಂಟ್ ಏಜ್ ಅಂತಾರೆ. ಅಡಾಲಸೆಂಟ್ ಏಜ್ ಅಂತಂದರೆ ಅವ್ರಿಗೆ ಹಾರ್ಮೋನ್ಸು ತುಂಬ ಆಕ್ಟಿವ್ ಆಗಿರುತ್ತೆ. ಈ ಏಜಲ್ಲಿ ಹಾರ್ಮೋನ್ಸ್ ಎಷ್ಟಿರುತ್ತೆ ಅಂತಂದರೆ ಬ್ರಹ್ಮಾಸ್ತ್ರ ಮಾಡೋಕ್ಕೂ ಆಗುತ್ತೆ ಅವ್ರ ಕೈಯಲ್ಲಿ, ನಾಶ ಆಗೋಕ್ಕೂ ಆಗ್ಬೋದು, ಇಲ್ಲ ದೊಡ್ಡ ವ್ಯಕ್ತಿನೂ ಆಗ್ಬೋದು, ಇಲ್ಲ ನಾಶನೂ ಆಗ್ಬೋದು. ಆ ಥರ ಒಂದು ಆ್ಯಟಿಟ್ಯೂಡು ಎಸ್ಪೆಷಲಿ ಕಾಲೇಜ್ ಬಂದಾಗಿರುತ್ತೆ. ಸೊ ಅದನ್ನು ನೀವು ಒಂದು ಸ್ವಲ್ಪ ಮನೆಗಡಬೇಕು. ನೀವೇನು ಅನ್ಕೊಳ್ತೀರಾ, ನಾನು ಹೇಳಿದಾಗೆ ಕಾಲೇಜ್ ಹೋಗಿದ್ದೆ, ಯಾಕಂದ್ರೆ ನಮಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನೀಗ 10ನೇ ವರ್ಷ ನಾನು ಕಾಲೇಜ್ ಹೇಳಿದ ತಕ್ಷಣ ಸರ್ ನೀವು ಪೇರೆಂಟ್ಸ್ ಮೀಟಿಂಗ್ ಕರೆದ್ರೂ ಬರಲ್ಲ, ಇಲ್ಲ ಬರ್ತೀರಾ ಸರ್ ನಿಮ್ಗೆ ಕೆಲಸ ಇದೆ ಅಂತ ಹೋಗ್ಬಿಡ್ತೀರಾ, ಸೈನ್ ಹಾಕ್ಬಿಟ್ಟು ಸುಮ್ಮನೆ ಸೈನ್ ಹಾಕ್ಬಿಟ್ಟು ಹೋಗ್ಬಿಡ್ತೀರಾ. ಟೀಚರ್ಸ್ ಕರೀತಾ ಇರ್ತಾರೆ. ಆಮೇಲೆ ನಮ್ಮಲ್ಲೇ ಒಂದು ಎಡ್ಯುಬ್ರಿಕ್ ಸಾಫ್ಟ್ವೇರ್ ಅಂತ ಮಾಡಿದ್ದೀವಿ. ಈಗ ಅವ್ರು ಬಂದಿದ್ದಾರೆ, ನಿಮ್ಮ ಪೇರೆಂಟ್ಸ್ಗೆ ಹೇಳ್ತಾರೆ, ಆ ಎಡ್ಯುಬ್ರಿಕ್ ಸಾಫ್ಟ್ವೇರಲ್ಲಿ ನಿಮ್ಮ ಮೊಬೈಲಲ್ಲಿ ನಿಮ್ಮ ಹುಡುಗ ಬೆಳಗ್ಗೆ ಕಾಲೇಜಿಗೆ ಬಂದಿದ್ದ
ತಕ್ಷಣ ನೀವು ನೋಡಬೇಕು. ಅವ್ನು ಕಾಲೇಜ್ ಬಂದಿಲ್ಲ ಅಂತ ಬರುತ್ತೆ, ಕಾಲೇಜಿಗೆ ಬಂದಿಲ್ಲ ಅಂತ ಅವ್ನು ಎಲ್ಲಿದ್ದಾನೆ, ಎಲ್ಲಿ ಹೋಗ್ತಾ ಇದ್ದಾನೆ, ಯಾವ ಪಿಕ್ಚರ್ಗೆ ಹೋಗ್ತಾ ಇದ್ದಾನೆ, ಯಾವುದು ಪಾರ್ಕ್ ಹೋಗ್ತಾ ಇದ್ದಾನೆ. ಆಮೇಲೆ ಕಾಲೇಜಲ್ಲಿ ಏನು ನಡೀತಾ ಇದೆ ಅದು ಕೂಡ ಬರುತ್ತೆ ನಿಮಗೆ. ಸಾಯಂಕಾಲ ನಿಮ್ಮ ಮೊಬೈಲ್ ತೆಗೆದ್ರೆ ಆ ವಾಟ್ಸಪ್ ನೋಡೋದು ಸ್ವಲ್ಪ ಕಡಿಮೆ ಮಾಡೋದು. ಯಾಕಂದರೆ ವಾಟ್ಸಪ್ಪನ್ನು ನಾವು ಕಳ್ಸೋಗಿಲ್ಲ, ಗೌರ್ಮೆಂಟ್ ಆರ್ಡರ್ ಪ್ರಕಾರ ನಾವು ವಾಟ್ಸಪ್ಪಲ್ಲಿ ಏನೂ ಕಳ್ಸೋಗಿಲ್ಲ. ಸೊ ಈಗ ನಮ್ಮದೇ ಆದಂಥ ಸಾಫ್ಟ್ವೇರ್ ಇದೆ, ವೆಬ್ ಸಾಫ್ಟ್ವೇರ್ ಅಂತ, ಅವರು ಅದಕ್ಕೋಸ್ಕರ ಬಂದಿದ್ದಾರೆ, ನಿಮ್ಗೆ ಟ್ರೈನ್ ಮಾಡ್ತಾರೆ. ಅದೊಂದು ನಿಮ್ಗೆ ಒಂದು ಪಾಸ್ವರ್ಡ್ ಕೊಡ್ತಾರೆ, ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ ನಿಮ್ಮ ಹುಡುಗ ಏನೇನು ಮಾಡ್ತಾ ಇದ್ದಾರೆ ಈ ಕಾಲೇಜಲ್ಲಿ, ನಾಳೆ ಟೆಸ್ಟ್ ಇದೆಯಾ ಇಲ್ಲ ಏನೇನು ಪೋರ್ಷನ್ ಆಗ್ತಾ ಇದೆ ಎಲ್ಲರೂ ಬರುತ್ತೆ. ಆದರೆ ಪ್ರಾಬ್ಲಮ್ ಏನಂತಂದರೆ ಎಲ್ಲ ಮಾಡಿದ್ರು ನೀವು ನೋಡಿರಲ್ಲ. ನಮ್ಗೆ ನೋಡೋಕ್ಕೆ ಬರಲ್ಲ ಅಂತಂತಾರೆ, ನೋಡೋಕ್ಕೆ ಬರಲ್ಲ ಅಂತ ಏನಿಲ್ಲ. ನೀವು ವಾಟ್ಸಪ್ ತೆಗ್ತಾ ಇರ್ತೀರಾ, ಯೂಟ್ಯೂಬ್ ನೋಡ್ತೀರಾ, ಬೇರೆ ಆ್ಯಪ್ ನೋಡ್ತೀರಾ, ನಿಮಗೆ ಓಲಾ ಬುಕ್ ಮಾಡ್ತೀರಾ, ಎಲ್ಲರೂ ಬುಕ್ ಮಾಡ್ತೀರಾ. ಅಲ್ಲಿ ಇದು ಮಾತ್ರ ನೋಡಲ್ಲ ನೀವು. ಮತ್ತು ನಿಮ್ಮ ಮಕ್ಕಳೇ ಅದನ್ನ ಒಂದು ಸ್ವಲ್ಪ ಸ್ಪಾಯಿಲ್ ಮಾಡ್ತಾರೆ. ಯಾಕೆಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ಅದು ಬರ್ದಂಗೆ ಮಾಡ್ತಾರೆ ನಿಮ್ಮ ಮಕ್ಕಳು. ಅವ್ರು ಭಾಳ ಇಂಟೆಲಿಜೆಂಟ್ ಇರ್ತಾರೆ ನಿಮ್ಮ ಮಕ್ಕಳು, ಅದನ್ನ ಬರ್ದಂಗೆ ಮಾಡ್ತಾರೆ. ಸೊ ನಿಮ್ಗೆ ಆ ಥರ ಏನಾದರೂ ಇದ್ದರೆ ನಾವು ಇಮಿಡಿಯೇಟಾಗಿ ನಮ್ಮ ಪ್ರಿನ್ಸಿಪಲ್ಗಾಗಲಿ, ಆಮೇಲೆ ಕ್ಲಾಸ್ ಟೀಚರ್ ಅಂತ ಒಬ್ಬರು ಮಾಡಿರ್ತೀವಿ ನಾವು, ಒಂದೊಂದು ಸೆಕ್ಷನ್ಗೆ ಒಂದು ಕ್ಲಾಸ್ ಟೀಚರ್ ಅಂತ ಮಾಡಿರ್ತೀವಿ. ಅವರು ನಿಮ್ಮ ಹುಡುಗರ ಬಗ್ಗೆ ಇಲ್ಲ ಹುಡುಗಿ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ, ಕ್ಲಾಸ್ ಟೀಚರ್. ಆ ಕ್ಲಾಸ್ ಟೀಚರ್ ನಂಬರ್ ಕೂಡ ಕೊಟ್ಟಿರ್ತೀವಿ ನಿಮಗೆ. ನೀವು ಬೇಕಾದ್ರೆ ಡೈಲಿ ಫೋನ್ ಮಾಡ್ಬೋದು ಅವ್ರಿಗೆ. ಡೈಲಿ ಫೋನ್ ಮಾಡಿ, ಸರ್ ನಮ್ಮ ಹುಡುಗ ಬರ್ತಾ ಇದ್ದಾನೆ, ನಮ್ಮ ಹುಡುಗ ಇದು ಮಾಡ್ತಾ ಇದ್ದಾನ, ಓದ್ತಾ ಇದ್ದಾನ, ಇಷ್ಟು ನೀವು ಮಾಡಿದ್ರೆ ಏನು ಬೇಕಿದ್ರು ನಾವು ಮಾಡೋಣ. ಅವ್ರನ್ನ ಪಾಸ್ ಮಾಡೋದಾಗಲಿ, ಅವ್ರ ಮುಂದೆ ಏನು ಮಾಡಬೇಕು, ಅವನು ಯಾವ ಥರ ಮುಂದೆ ವಿದ್ಯಾಭ್ಯಾಸ ಮಾಡಬೇಕು, ಯಾವ ಥರ ಕೆಲಸ ಮಾಡಬೇಕು, ಅವೆಲ್ಲ ನಾವು ಹೇಳ್ಕೊಡ್ತೀವಿ. ಆದರೆ ಇಷ್ಟು ಕೆಲಸ ನೀವು ಮಾಡಬೇಕು. ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಕಳಿಸ್ಬೇಕು. ಈಗ ಎಷ್ಟೊಂದು ಜನ ನಾನು ನೋಡ್ತಾ ಇದ್ದೀನಿ, 10 ಗಂಟೆಗೆ ಬಂದಿರ್ತಾರೆ, ಅರ್ಧಕ್ಕೆ ಅರ್ಧ ಜನ ಟಿಫನ್ ಮಾಡಿರಲ್ಲ. ಅದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾವತ್ತು 7:30 ಊಟ ಮಾಡೋರು ನಾವು. 10 ಗಂಟೆ 11 ಗಂಟೆಗೆ ಕಾಲೇಜ್ ಬಂದಾಗ ಟಿಫನ್ ಮಾಡಿರಲ್ಲ. ಅವ್ರು ಏನು ಕ್ಲಾಸಿಗೆ ಕೂತ್ಕೊತಾರೆ? ಪೇರೆಂಟ್ಸ್ ಆದ ರೆಸ್ಪಾನ್ಸಿಬಿಲಿಟಿ ಅದು ಇರುತ್ತೆ. ಅವರಿಗೆ ಊಟ ಕೊಡೋದಾಗಲಿ, ಅವರಿಗೆ ಒಂದು ಸ್ವಲ್ಪ ಕಾಲೇಜಿಗೆ ರೆಡಿ ಮಾಡಿ ಕಳಿಸೋದಾಗಲಿ, ಇಲ್ಲ ಅವನು ರಾತ್ರಿ ನಿದ್ದೆ ಮಾಡಿದರೆ ಬೆಳಗ್ಗೆ ಎದ್ದು ಕಾಲೇಜಿಗೆ ರೆಡಿ ಮಾಡಿಸಿ ಕಳಿಸೋದಾಗಲಿ, ಇದೆಲ್ಲನೂ ನೀವು ಅಂದ್ಕೊಂಡಂಗೆ ನಾವು ಮಾಡೋದಿಲ್ಲ, ಅದು ನೀವೇ ಮಾಡಬೇಕು. ಇಷ್ಟು ನೀವು ಮಾಡಿ ನೀವು ಕಾಲೇಜಿಗೆ ಕಳಿಸಿ, ಕಾಲೇಜಲ್ಲಿ ನಾವನ್ನ ಯಾವ ಥರ ನಾವು ಪಾಸ್ ಮಾಡಿಸ್ಬೇಕು, ಯಾವ ಥರ ಅವನಿಗೆ ವಿದ್ಯೆ ಕೊಡಬೇಕು, ಯಾವ ಥರ ಅವ್ನಿಗೆ ನಾಲೆಡ್ಜ್ ಬರಬೇಕು, ಯಾವ ಥರ ಅವ್ನು ಇದು ಮಾಡಬೇಕು, ಎಲ್ಲ ನಾವು ಲಿಖಿತ ನಾವು ಮಾಡಿ. ಇದು ನಮಗೆ ನಿಮ್ಮ ಕೈಯಿಂದ ನಿಮ್ಮ ಕಡೆಯಿಂದ ನಮಗೆ ಬೇಕಾಗಿರುವಂಥ ಒಂದು ಇದು. ಇನ್ನು ಪದೇ ಪದೇ ನಾವು ಮಾತಾಡ್ತಾ ಇರ್ತೀವಿ, ಯಾಕೆಂದರೆ ನಿಮಗೆ PUCನಲ್ಲಿ ಎಸ್ಪೆಷಲಿ ಕಾಮರ್ಸ್ ಸೇರಿರ್ತೀರ. ಆಮೇಲೆ ನಿಮ್ಮಲ್ಲಿ ತಲೆಯಲ್ಲಿ ಏನೋ ಇರುತ್ತೆ, ನಾವು ಬಡವರು, ನಮ್ಗೆ ಓದ್ಸೋಕ್ಕಾಗಲ್ಲ, ಇವೆಲ್ಲ ತೆಗೆದುಬಿಡಿ. ಇವತ್ತು ದಿವಸ ಈ ವರ್ಷದ IAS ಆಫೀಸರ್ ಫಸ್ಟ್ ರ್ಯಾಂಕ್ ಬಂದಿರೋನು ರಿಕ್ಷಾ ತುಳಿತಾ ಇದ್ದವ್ರ ಮಗ ಬಿಹಾರಲ್ಲಿ, ಅವನು IAS ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. IAS ಅಲ್ಲಿ ಒಂದು ವರ್ಷದಲ್ಲಿ ಏನಿಲ್ಲ ಅಂತಂದ್ರೆ 20-30 ಜನ ಕೂಲಿಕಾರ ಮಕ್ಕಳು, ರೈಲ್ವೆನಲ್ಲಿ ಕೆಲಸ ಮಾಡೋರು, ತುಂಬ ಕೆಳಭಾಗದಲ್ಲಿ ಬಂದಿರೋರು, ಅವರು ಪಾಸ್ ಮಾಡ್ತಾ ಇದ್ದಾರೆ. ನೀವು ಯಾವುದೇ ತಗೊಳ್ಳಿ ಎಕ್ಸಾಮ್, ಇಂಥ ಹುಡುಗರೇ ಪಾಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ತುಂಬ ಚೆನ್ನಾಗಿ ದುಡ್ಡಿರೋ ಮಕ್ಕಳು ಆ ಥರ ಎಕ್ಸಾಮ್ಸ್ ತಗೊಳ್ಳಲ್ಲ. ಸೊ ನಿಮಗೆ ಆ ಥರ ಏನಾದರೂ ಒಂದು ಭಾವನೆ ಇದ್ದರೆ, ನಾನು ಮುಂದಕ್ಕೆ ಓದ್ಸೋಕ್ಕಾಗಲ್ಲ, ನಾವು ಬಡವರು, ಈಗ ಇವರೇ ಮಾಡ್ತಾ ಇದ್ದಾರೆ ಸರ್, ನನಗೆ ತುಂಬ ಕಷ್ಟ ಸರ್. ಎಷ್ಟು ಕಷ್ಟ ಬಂದರೂ ಕೂಡ ಇವತ್ತು ದಿವಸ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಆಗಲಿ, ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ, ಅವನೊಂದು ಓದ್ತಾನೆ ಅಂತಂದರೆ ಅವನಿಗೆ ಒಂದು ದಾರಿ ಇದೆ. KPSC ಎಕ್ಸಾಮ್ ಆಗ್ಬೋದು, IAS ಎಕ್ಸಾಮ್ ಆಗ್ಬೋದು, ಬ್ಯಾಂಕ್ ಎಕ್ಸಾಮ್ ಆಗ್ಬೋದು, ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗ್ಬೋದು. ನಿಮಗೆ ಪೇಪರ್ ಅವ್ರು ಹೇಳ್ತಾರೆ, 50 ಲಕ್ಷ ಕೊಡಬೇಕು, ಒಂದು ಸಬ್ ಇನ್ಸ್ಪೆಕ್ಟರ್ ಆದರೆ ಆಗಬೇಕು ಅಂತಂದರೆ, ಇಲ್ಲ 1 ಲಕ್ಷ 1 ಕೋಟಿ ಕೊಡಬೇಕು, ನಮಗೆಲ್ಲ ಎಲ್ಲ ಆಗುತ್ತೆ. ಅವೆಲ್ಲ ಸುಳ್ಳು. ಯಾಕೆಂದರೆ ನಾನು ಕೂಡ ರೈತರ ಮಾರ್ಗಾಗಿ ನಾನು ಆಲ್ ಇಂಡಿಯಾ ಎಕ್ಸಾಮ್ ಪಾಸ್ ಮಾಡಿದ್ದೀನಿ, ನಾವು 1 ರೂಪಾಯಿ ಯಾರೂ ಕೊಟ್ಟಿಲ್ಲ. ಇವೆಲ್ಲ ಸುಳ್ಳು ಕಥೆಗಳು, ತಿಳ್ಕೊಬೇಡಿ. ಗೌರ್ಮೆಂಟ್ ಕೆಲಸ ಬೇಕಂತಂದರೆ ನಿಮಗೆ ಲಕ್ಷಾಂತರ ರೂಪಾಯಿ ಬೇಕಾಗ್ತದೆ, ಇಲ್ಲ. ಚೆನ್ನಾಗಿ ಓದಲಿ ನಿಮ್ಮ ಮಗ, ಚೆನ್ನಾಗಿ ನಾಲೆಡ್ಜ್ ತಗೊಳ್ಳಿ, ಅವನಷ್ಟು ಅವನೇ ಮುಂದೆ ಬರ್ತಾರೆ. ದೆರ್ ಆರ್ ಸೋ ಮೆನಿ ಎಕ್ಸಾಮ್ಸ್. ಜಾಸ್ತಿ ಜನಕ್ಕೆ ಗೊತ್ತಿಲ್ಲ, ಯಾಕಂತಂದ್ರೆ ಅದು ಅವ್ರು ಪಾಲನೆ ಮಾಡಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇವತ್ತು ದಿವಸ PSRB ಬ್ಯಾಂಕಿಂಗ್ ರೆಕ್ರೂಟ್ಮೆಂಟ್ ಬೋರ್ಡ್ ಅಂತ ಒಂದ್ಸಲಿಗೆ 5,000 ಜನ ತಗೋತಾರೆ. ರೈಲ್ವೇಸಲ್ಲಿ ಒಂದ್ಸಲಿಗೆ 15,000 to 20,000 ಜನ ತಗೋತಾರೆ.
ಈಗ ನಮ್ಮ PDOs ಅಂತ 5,000 ಜನ ಲಾಸ್ಟ್ ಟೈಮ್ ಕರ್ನಾಟಕದವ್ರು ಕರೆದಿದ್ದೀವಿ, 5,000 ಜನ. ಸ್ವಲ್ಪ ಅವನು ಸ್ಮಾರ್ಟ್ ಇದ್ದರೆ ಅವ್ನು ಸ್ವಲ್ಪ ಓದೋಕ್ಕೆ ಅವರಿಗೆ ಒಂದು ಸ್ವಲ್ಪ ಅದೇ ಥರ ಬೇರೆ ಬೇರೆ ಎಕ್ಸಾಮ್ಸ್ ಮಾಡೋದಕ್ಕೆ ಹೇಳ್ಕೊಡ್ತಾರೆ ಅವರು. ಬಟ್ ನಾನು ನೋಡಿರೋದು ಇಲ್ಲಿ ಬರುವಂಥ ಮಕ್ಕಳು ಯಾರನ್ನೂ ಆ ಥರ ಅಟೆಂಟಿವ್ ಆಗಿ ನಮ್ಗೆ ಏನೇನೋ ಆಸೆ ಇದೆ, ಅವ್ರಿಗೊಂದು IAS ಮಾಡಿಸ್ಬೇಕು, ಅವ್ರಿಗೊಂದು KS ಮಾಡಿಸ್ಬೇಕು, ಅವ್ರಿಗೊಂದು ತಹಶೀಲ್ದಾರ್ ಮಾಡಿಸ್ಬೇಕು, ಅವ್ರಿಗೊಂದು ಸಬ್ ಇನ್ಸ್ಪೆಕ್ಟರ್ ಮಾಡಿಸ್ಬೇಕು, ಅವ್ರಿಗೊಂದು ಬ್ಯಾಂಕ್ ಮ್ಯಾನೇಜರ್ ಮಾಡಿಸ್ಬೇಕು ಅಂತ ನಮಗೂ ಆಸೆ ಇದೆ. ಆದರೆ ಸರ್ ನಾನು ಓದ್ತೀನಿ, ನನಗೆ ಹೇಳ್ಕೊಡಿ ಸರ್, ನನಗೆ ಈ ಥರ ಏನು ಡೈರೆಕ್ಷನ್ ಕೊಡಿ ಅಂತ ನಮ್ಮ ಹತ್ರ ಇವ್ರಿಗೂ ಒಬ್ಬರು ಬಂದಿಲ್ಲ. ಸೊ ನೀವು ಒಂದು ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ಪೇರೆಂಟ್ಸ್ ಆದವರು, ನಾನು ನನ್ನ ಕಡೆಯಿಂದ, ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ 100% ಅಶ್ಯೂರೆನ್ಸ್ ಮಾಡ್ತೀನಿ. ಡೆಫಿನೆಟ್ಲಿ ಆಲ್ ಯುವರ್ ಚಿಲ್ಡ್ರನ್, ನಿಮ್ಮ ಎಲ್ಲ ಮಕ್ಕಳನ್ನ ಒಂದು ಹಂತಕ್ಕೆ ತಲುಪಿಸೋ ಜವಾಬ್ದಾರಿ ನಮ್ಮ ಮೇಲೆ ನಾವು ಮಾಡ್ತೀವಿ, ನೀವು ಮಾಡಬೇಕು. ಸೊ ಜಾಸ್ತಿ ಮಾತಾಡೋದು ಬೇಡ, ಯಾಕೆಂದರೆ ಇನ್ನೂ ಇದೇ ಥರ ಪದೇ ಪದೇ ನಾನು ಪೇರೆಂಟ್ಸ್ ಮೀಟಿಂಗ್ ಕರೀತಾ ಇರ್ತೀನಿ, ಪೇರೆಂಟ್ಸ್ ಮೀಟಿಂಗಲ್ಲಿ ಮಾತಾಡ್ತೀನಿ. ದಯವಿಟ್ಟು ಒಂದೇ ಒಂದು ಅಂತಂತಂದರೆ, ಅವರು ಫೋನ್ ಮಾಡಿದಾಗ ಇಲ್ಲ ನಿಮಗೆ ಆ ಸಾಫ್ಟ್ವೇರ್ ಭಾಳ ಈಸಿ, ನೀವು ಈಗ ಅಂದಿದ ತಕ್ಷಣ ಬರುತ್ತೆ. ನಿಮ್ಮ ಕಾಲೇಜಲ್ಲಿ ಏನು ನಡೀತಾ ಇದೆ, ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಎಲ್ಲ ಇರುತ್ತೆ, ಏನು ಹೋಮ್ವರ್ಕ್ ಕೊಟ್ಟಿರ್ತಾರೆ ಅಂತ ಇರುತ್ತೆ, ನಾಳೆ ಟೆಸ್ಟ್ ಇರುತ್ತೆ, ಬಂದಿರುತ್ತೆ, ಮೆಸೇಜ್ ಬರುತ್ತೆ ನಿಮಗೆ. ಇಲ್ಲ ನಾವು ಮೆಸೇಜ್ ಬೇಡ, ನಮಗೆ ಆಡಿಯೋ ಮೆಸೇಜ್ ಆಗುತ್ತಾ, ಆಡಿಯೋ ಮೆಸೇಜ್ ನಮ್ಗೆ ಓದಕ್ಕೆ ಬರಲ್ಲ ಸರ್, ನನಗೆ ಆಡಿಯೋ ಮೆಸೇಜ್ ಅಂತಂದರೆ ನಿಮಗೆ ಫೋನ್ ತೆಗೆದ ತಕ್ಷಣ ನಾಳೆ ನಿಮ್ಮ ಹುಡುಗರಿಗೆ ಟೆಸ್ಟ್ ಇದೆ ಅಂತ ಒಂದು ಆಡಿಯೋ ಮೆಸೇಜ್ ಕೂಡ ಬರುತ್ತೆ. ಆ ಥರ ಬೇಕಾದ್ರೂ ನಾವು ಮಾಡ್ತೀವಿ. ಆದರೆ ನಿಮ್ಮ ಕಡೆಯಿಂದ ನಮಗೆ ಒಂದು ಕೈ ಸಾಕಬೇಕಾಗುತ್ತೆ, ಎರಡು ಕೈ ಇದ್ರೇ ಚಪ್ಪಾಳೆ ತಗೋದು. ದಯವಿಟ್ಟು ಇದು ಭಾಳ ಇಂಪಾರ್ಟೆಂಟು, ಈ ಮಕ್ಕಳ ಭವಿಷ್ಯ ಇದು. ಆ ಭವಿಷ್ಯನ ರೂಪಿಸುವಂಥ ಕಾಲೇಜ್ ಮೆಟ್ಲಿದು, ಆ ಮೆಟ್ಲಿನ ಹತ್ತೋದಕ್ಕೆ ನೀವು ನಿಮ್ಮ ಸಾಥ್ ನಮ್ಮಂತ ಇದ್ದರೆ ನಾವು ಮಾಡ್ತೀವಿ ಅಂತ ಒಂದು 2 ಮಾತು ಮುಗಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಯವರೆಗೂ ಮುಂದಿನ ಭವಿಷ್ಯದ ಬಗ್ಗೆ, ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆ ಹೇಳ್ಕೊಟ್ಟವರಿಗೆ ಧನ್ಯವಾದಗಳು. ಈ ಹಂತ ಇದೆಯಲ್ಲ, ವಿದ್ಯಾರ್ಥಿಗಳು ಬಹಳ ಸುಳ್ಳು ಹೇಳ್ತಾರೆ. ಈ 2 ವರ್ಷಗಳ ಕಾಲ ಯಾರು ತಮ್ಮ ಮನಸ್ಸನ್ನ ಹಿಡಿತದಿಟ್ಕೊಂಡು ಹೋಗ್ತಾರೆ, ಅವರು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ. ಕೆಲಸದ ಏನಾಗುತ್ತೆ ಅಂದ್ರೆ, ಪೇರೆಂಟ್ಸ್ ಗೇಟ್ ವರ್ಗು ಬಿಟ್ಟು ಹೋಗ್ತಾರೆ, ಗೇಟ್ ಒಳಗಡೆ ಬರ್ತಾರೆ, ಕ್ಲಾಸಿಗೆ ಬರಲ್ಲ. ಅವರು ಒಬ್ಬರಿಂದ ಏನಾಗುತ್ತೆ, ಅವ್ರು ನೋಡ್ಕೊಂಡು ಇನ್ನೊಬ್ರು ಏನಾಗ್ತಾರೆ, ಫ್ರೆಂಡ್ಸ್ ಆಗ್ತಾರೆ. ಈ ಏಜ್ ಇದೆಯಲ್ಲ, ಈ PUC ಇದೆಯಲ್ಲ 2 ವರ್ಷ, ಇಸ್ ವೆರಿ ಡೇಂಜರಸ್ ಪೀರಿಯಡ್. ಇಲ್ಲಿ ಯಾರು ತನ್ನನ್ನು ತಾನು ಅರ್ಪಿಸ್ಕೊಳ್ತಾರೆ, ತನ್ನ ಲೈಫನ್ನು ಡೆಡಿಕೇಟ್ ಮಾಡ್ತಾರೆ, ಇನ್ ಫ್ಯೂಚರಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ನನಗೊತ್ತು ಹಾಗೇನೆ ಯತೀಶ್ ಗೌಡ ಅಂತೇಳಿ ಆರ್ಟ್ಸ್ ಓದಿದ್ದು, BA ಮಾಡಿ B.Ed ಮಾಡಿದ್ದು, 363 ರ್ಯಾಂಕ್ UPSC IAS ಅದು ಮಾಡಿ ಈಗ ಅವನು ಹಾಲು ಕರೀತಾ ಇದ್ದ. 4 ಹಸುಗಳು ಪಟ್ಟು ನನ್ನ ಜೀವನದಲ್ಲಿ ಕೆಲಸ ಸಿಗಲ್ಲ ಅಂತೇಳಿ ಅವರ ಪ್ರೊಫೆಸರ್ ಒಬ್ಬರು ಸಿಕ್ಕಿ ಹೇಳಿದ್ರು, ಜೀವನದಲ್ಲಿ ಸಾಧ್ಯವಾಗ್ತಿರೋದು ಯಾವುದೂ ಇಲ್ಲ, ಆಯ್ತಲ್ಲ, ನೀನು ಕಷ್ಟ ನೀನು ಮಾಡು, ದೇವರಿಗೆ ನಿನ್ನ ಪ್ರತಿಫಲ ಬಿಡು ಅಂತೇಳಿ ಅವರು 2 ವರ್ಷಗಳ ಕಾಲ ವಿತೌಟ್ ಟ್ಯೂಷನ್ ಇದ್ದರೇ ಏನು ಇಂಟರ್ನೆಟ್ಟಲ್ಲಿ ಸಿಗ್ತಕ್ಕಂಥ ಏನು ಮಾಹಿತಿಗಳಿದೆ ಅದನ್ನು ತಗೊಂಡು 363 ರ್ಯಾಂಕ್ IPS ಆಗಿ ಸೆಲೆಕ್ಷನ್ ಆಗಿದೆ. ಸಾಧಕರ ಸುತ್ತೇ ವಿನಃ ಸೋಮಾರಿಯ ಸುತ್ತಲ್ಲ. 2 ವರ್ಷಗಳಲ್ಲಿ ಪ್ರತಿ ವಿದ್ಯಾರ್ಥಿಯ ಚಲನವಲನಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಯಾವ ವಿದ್ಯಾರ್ಥಿ ಹೇಗೆ, ಅವರು 300 ಜನ ಇರಲಿ, 500 ಜನ ಇರಲಿ, ಪ್ರತಿಯೊಬ್ಬರು ಲೆಕ್ಚರರು, ನಿಮ್ಮ ಪೇರೆಂಟ್ಸ್ಗಿಂತಲೂ ಅತಿ ಹೆಚ್ಚಿನ ಕೇಂದ್ರ ಕೊಟ್ಟಂಥವರು ಈ ಉಪನ್ಯಾಸಕರು. ಅಂಥದ್ರಲ್ಲೂ ಹೋಸತಿ ಒಬ್ಬ ಹುಡುಗ ಇದ್ದಾರೆ, ಬದಕರಿಯಿಂದ, ಅವರ ತಂದೆ ತಾಯಿ ತುಂಬ ಬಡವರು, ಚಿತ್ರದುರ್ಗದವರು, ಇಲ್ಲಿ ಆಗ್ತಿದ್ರು. ಆತ ಏನು ಮಾಡ್ತಾ ಇದ್ದ, ಡೈಲಿ ಬೆಳಿಗ್ಗೆ ಸಿನ್ಸಿಯರಾಗಿ 8 ಗಂಟೆಗೆ ಹಾಸ್ಟೆಲ್ ಬಿಡ್ತಾ ಇದ್ದ, ಬಾಕ್ಸಲ್ಲಿ ತಿಂಡಿ ಹಾಕೊಂಡು ಬರ್ತಾ ಇದ್ದ, ಕಾಲೇಜಿಗೆ ಬರ್ತಾ ಇದ್ದ. ಎಲ್ಲಿ ಬರ್ತಾ ಇದ್ದ, ಗೇಟಿಗೆ ಬರ್ತಾ ಇದ್ದ. ಆ ಪಕ್ಕದೊಂದು ಪಾರ್ಕ್ ಇದೆ, ಒಂದು ಆನೆ ಇದೆ. ಆ ಆನೆ ಹತ್ರ ಹೋಗಿ ಅವ್ರು ಕರ್ಕೊಂಡಿದ್ರು. ನಾನು ಸ್ಟೂಡೆಂಟ್ಸ್ ಎಲ್ಲಿರೋದು, ನಾನು ಕಳ್ಸೋದು ಹೋಗಿ ಕರ್ಕೊಂಬನ್ನಿ ಅಂತ ಅವ್ರು ಕರ್ಕೊಂಡ್ಬರೋದು. ಆಮೇಲೆ ವಾರ್ಡನ್ನೆಲ್ಲ ಕರೆದು ನಾವು ಮಾತಾಡಿದ್ವಿ. ಅವರು ಸರ್ ಡೈಲಿ ಬರ್ತಾನೆ ಈ ಥರ ಅಂತ. ಕೊನೆಗೆ ನಾವು ಎಷ್ಟು ಹೇಳ್ಬೇಕು ಮಕ್ಕಳಿಗೆ ಅಷ್ಟನ್ನು ತಿಳಿ ಹೇಳ್ತೀವಿ, ಅದು ನಾವು ಎಷ್ಟು ಒಪ್ಕೊಳ್ತಾರೋ ಅದು ಜೀವನ ಚೆನ್ನಾಗಿರುತ್ತೆ, ಆಯ್ತಲ್ಲ. ಇದೇ ಥರ ಪರೋಟೆಡ್ ಮಾಡಿ, ಸೀಮಿತವಲ್ಲದ ವಯಸ್ಸು, ಸೀಮಿತವಲ್ಲದ ಮನಸ್ಸು. ಮನಸ್ಸನ್ನೇ ಯಾರು ಗ್ರಹಿಸ್ತಾರೆ, ಇನ್ ಫ್ಯೂಚರ್ ಏನ್ ಬೇಕಾರೋ. ಈಗ ನಂಬ್ತಿರೋದು, ನಾನು ಸುಮಾರು 9 ವರ್ಷಗಳ ಕಾಲ ಕಾನೂನು ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದೆ. 19 ಜನ ನ್ಯಾಯಾಧೀಶರಾಗಿದ್ದಾರೆ ನನ್ನ ಸ್ಟೂಡೆಂಟ್ಸ್. ಮತ್ತು BCA ಸ್ಟಡಿ ಸೆಂಟರ್ ನಾನು ತರಗತಿ ತಗೊಂಡಿದ್ದೆ. ಸುಮಾರು ಜನ ನನ್ನ ವಿದ್ಯಾರ್ಥಿಗಳು IAS ಆಗಿದ್ದಾರೆ, KS ಆಗಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ಗಳಾಗಿದ್ದಾರೆ, PDOಗಳಾಗಿದ್ದಾರೆ.
ಇಲ್ಲೇ ನಮ್ಮ ಬೆಂಗಳೂರು ಹೈಕೋರ್ಟ್ಗೆ ಸುಮಾರು 100ರಿಂದ 150 ಜನ ಅಡ್ವೊಕೇಟ್ಸ್ ಇದ್ದಾರೆ. ನಾವು ನಮ್ಮ ಮಧ್ಯೆ ನಮ್ಮ ಮಕ್ಕಳಿಗಿಂತಲೂ ಹೆಚ್ಚಿನ ಒಂದು ಇದನ್ನ ಡೆಡಿಕೇಟೆಡ್ ನಮ್ಮ ಸ್ಟೂಡೆಂಟ್ಸಿಗೆ ಕೊಡ್ತೀವಿ. ಅವ್ರು ಎಷ್ಟು ಉಪಯೋಗಿಸ್ಕೊಡ್ತಾರೋ ಅವ್ರ ಜೀವನ ಅಷ್ಟು ಚೆನ್ನಾಗಿರುತ್ತೆ. ಅದರ ಬಗ್ಗೆ ತಂದೆ ತಾಯಿಗಳು ಹೆಚ್ಚು ಗಮನ ಕೊಡಿ. ಏಕೆಂದರೆ ಈ ಹಂತದಲ್ಲಿ ಒಬ್ಬ ವಿದ್ಯಾರ್ಥಿಯ ಜೊತೆಗೆ ಇನ್ನೂ 4 ಜನ ತನ್ನ ಜೀವನವನ್ನೇ ಹಾಳು ಮಾಡ್ಕೊಳ್ತಾರೆ. ಸುಳ್ಳು ಹೇಳೋದು ಜಾಸ್ತಿ ಇದೆ ಮಕ್ಕಳು, ಆಯ್ತಲ್ಲ. ಎಲ್ಲೋ 100ರಲ್ಲಿ 2-3 ಜನ ಮಾತ್ರ ಸತ್ಯ ಹೇಳ್ಬೋದು. ಈ 2 ವರ್ಷ ಅವರ ಜೀವನವನ್ನು ಸರಿಪಡಿಸ್ಕೊಂಡ್ರೆ ಮುಂದಿನ ಜೀವನ ಬಹಳ ಸುಖಕರವಾಗಿರುತ್ತೆ. ಫಸ್ಟ್ ಎಫರ್ಟ್ ನೆಕ್ಸ್ಟ್ ರಿಸಲ್ಟ್, ವಿತೌಟ್ ಎಫರ್ಟ್ ನೋ ರಿಸಲ್ಟ್. ಈಗ ಅತಿಥಿಗಳಾಗಿ ಬಂದಿರತಕ್ಕಂಥ ನಮ್ಮ ಮಣಿಪಾಲ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರು ಮಲ್ಲಿಕಾರ್ಜುನ್ ಅವರು ವಿಶೇಷ ಆಹ್ವಾನಿಕರು ತಮ್ಮ ಅಂದರೆ ವಿದ್ಯಾರ್ಥಿ ಮತ್ತು ಪೋಷಕರನ್ನ ಕುರಿತು ಒಂದೆರಡು ಮಾತಾಡ್ತಾರೆ.